ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನನ್ನ ದಿನವನ್ನು ಗಣೇಶನ ಜೊತೆ ಶುರು ಮಾಡ್ತಿದ್ದೀನಿ. ನಮ್ಮ ಮನೆಯಿಂದ ಇರೋ ಸಮುದ್ರ ನೋಡಿಕೊಂಡು ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ನ ತಿಂದ್ಬಿಟ್ಟು ಪಾತ್ರೆ ತೊಳೆಯೋಕ್ಕೆ ಬಂದಿದ್ದೀನಿ. ನಾನಿವತ್ತು ಎವ್ರಿಡೇ ಏನೇನು ಮಾಡ್ತೀನಿ ಅಂತ ಹೇಳೋದಿದ್ದಿದ್ದೆ, ಬಟ್ ನಮ್ಮಮ್ಮನ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಇದ್ದೀನಿ. ಏನು ಮಾತಾಡಿದ್ರು ಕಡಿಮೆನೇ ನಮ್ಮಮ್ಮನ ಬಗ್ಗೆ, ಬಟ್ ಆದರೂ ತುಂಬಾ ಗ್ರೇಟ್ಫುಲ್ ಆಗಿರಬೇಕು ಅಂಥ ತಾಯಿನ ದೇವ್ರು ನನಗೆ ಕೊಟ್ಟಿರೋದಕ್ಕೆ. ಆ ಸ್ಟ್ರಗಲ್ ಏನಿದೆ ನನ್ನಮ್ಮ ನೋಡ್ತಾ ಇರೋದು ಹುಟ್ಟಿದಾಗಿಂದ ಇಲ್ಲಿ ತನಕನೂ ದ ಸೇಮ್ ಸ್ಟ್ರಗಲ್. ಬಟ್ ನನ್ನ ಡ್ರೀಮ್ ಇರೋದು ಅವರಿಗೆ ಖುಷಿಯಾಗಿಡಬೇಕು ಜೀವನದಲ್ಲಿ ಅಂತ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಮ್ಮಮ್ಮಂಗೆ ಯಾರೆಲ್ಲ ರೆಸ್ಪೆಕ್ಟ್ ಕೊಟ್ಟಿಲ್ಲ, ದಟ್ ಡಸಂಟ್ ಮ್ಯಾಟರ್. ನಾನು ಮಾತ್ರ ನಮ್ಮಮ್ಮಂಗೆ ಮುಂದೆ ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಇದೆ. ನನಗೆ ಎವ್ರಿ ಟೈಮ್ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬಂದಾಗ ನನಗೆ ಅನ್ಸೋದಿಷ್ಟೇ, ನಾನೆಲ್ಲ ಇಲ್ಲಿ ಅಡುಗೆ ಮಾಡಿಕೊಂಡು ನಾನು ತಿನ್ನೋಬೇಕಾದ್ರೆ ನಾನು ಅಲ್ಲಿಗೆ ಹೋದಾಗ ತುಂಬ ಖುಷಿಯಿಂದ ಎವ್ರಿಡೇ ಏನೇನು ಬೇಕು ಅಡುಗೆ ಎಲ್ಲ ಮಾಡಿಟ್ಟು ನನಗೆ ಊಟ ಹಾಕ್ಕೊಟ್ಟು, ಊಟ ಮಾಡಿಲ್ಲ ಅಂದರೆ ತಿನ್ನಿಸ್ಬಿಟ್ಟು, ಆ ಪ್ರೀತಿನೇ ಬೇರೆ ಥರ. ಅದು ಯಾರ ಕೈಲೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಹೇಳಬೇಕು ಅಂದರೆ ನಮ್ಮಮ್ಮ ತುಂಬ ಇನ್ನೋಸೆಂಟ್. ಯಾರೇ ಕೆಟ್ಟದ್ದು ಬಯಸಿದ್ರು ಅದು ನಮ್ಮಮ್ಮಂಗೆ ಅರ್ಥನೇ ಆಗಲ್ಲ. ಅವ್ರಿಗೆ ಒಳ್ಳೆಯದನ್ನೇ ಬಯಸ್ತಾರೆ. ಅದು ಎಲ್ಲ ತಾಯಂದ್ರಲ್ಲೂ ಇರುವಂತಹ ಒಂದು ದೊಡ್ಡ ಗುಣ ಅಂತಲೇ ಹೇಳ್ಬೋದು. ಆದರೆ ಮಕ್ಕಳೆಲ್ಲ ಹತ್ರ ಬರಲ್ಲ. ತಾಯಿನ ಯಾರೇ ನೋವು ಮಾಡಿದ್ರು ಅವ್ರಿಗೆ ಒಂದಲ್ಲ ಒಂದು ದಿನ ಪಾಠ ಕಲಿಸೋಣ ಅನ್ನೋ ಥರ ಮೈಂಡ್ಸೆಟ್ ಇರುತ್ತೆ. ಅದರಲ್ಲಿ ನಾನು ಕೂಡ ಒಬ್ಬಳು. ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂತ ಅಂದರೆ, ನಮ್ಮಪ್ಪ ತುಂಬ ಸಾಲ ಮಾಡ್ಕೊಂಡಿದ್ರು, ತುಂಬ ಲಾಸ್ ಆಯಿತು ನಮ್ಮಪ್ಪಂಗೆ. ಆವಾಗ ನಮ್ಮಮ್ಮ ಊರಲ್ಲಿ ಇರೋರೆಲ್ಲ ನಮ್ಮಪ್ಪಂಗೆ ಅಣಗಿಸ್ಬಿಟ್ಟು ಮಾತಾಡೋಬೇಕಾದ್ರೆ ನಮ್ಮಮ್ಮ ಆ ಥರ ಮಾಡಲಿಲ್ಲ. ನಮ್ಮಮ್ಮನೂ ತುಂಬ ಕಷ್ಟಪಟ್ಟರು, ಒಂದೊಂದು ರೂಪಾಯಿಗೂ ಕೂಡ. ಹಾಗಂತ ನಮ್ಮಪ್ಪನ ಕೈ ನಮ್ಮಮ್ಮ ಯಾವತ್ತೂ ಬಿಡಲಿಲ್ಲ. ಅವ್ರು ಬೆಡ್ ರಿಟರ್ನ್ ಆಗಿ ಸ್ಟ್ರೋಕ್ ಆಗಿ ಮಲ್ಕೊಂಡಾಗ ಕೂಡ ನಮ್ಮಮ್ಮ ಒಂದು ಸಣ್ಣ ಮಗು ಥರ ನೋಡಿಕೊಂಡ್ರು ನನ್ನ ತಂದೆನ. ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಅಂತ ಅಮ್ಮ ನನಗೆ ಸಿಕ್ಕಿರೋದಕ್ಕೆ. ಇವತ್ತಿಗೆ ಕಷ್ಟ ಇಲ್ಲ ಅಂತ ಏನಿಲ್ಲ, ಕಷ್ಟ ಇದೆ, ಬಟ್ ಆದರೆ ನನಗೊಂದು ಧೈರ್ಯ ಇದೆ, ಮುಂದೆಲ್ಲ ಒಂದಿನ ನಾನು ಕೂಡ ಅಚೀವ್ ಮಾಡ್ತೀನಿ ಅಂತ. 100 ಸಾರಿ ಹೇಳಿದರು ಆಸೆ ತೀರಲ್ಲ,